In last class we discussed regarding the concept of sole proprietorship. Under that we discussed regarding the what are the features of sole proprietorship and what are the merits of sole proprietorship and what are the demerits of sole proprietorship. Clear? See, these are all very important. In this chapter, the forms of business that sole proprietorship, partnership form, Hindu undivided family, joint stock company, cooperative societies. There are 5 types of forms ಇದೆಯಲ್ಲ ಅದರಲ್ಲಿ ನಿಮಗೆ ಕೇಳೋದಿಷ್ಟೇ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ತಗೊಂಡ್ರೆ ಅದು ಫೀಚರ್ಸ್ ಮೆರಿಟ್ಸ್ ಡಿಮೆರಿಟ್ಸ್. ಓಕೆ, ಪಾರ್ಟ್ನರ್ಶಿಪ್ ಅಂತ ತಗೊಂಡ್ರೆ ಸೊ ಇದು ಫೀಚರ್ಸ್ ಮೆರಿಟ್ಸ್ ಡಿಮೆರಿಟ್ಸ್. ಸೇಮ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ತಗೊಂಡ್ರೆ ಅದು ಅಷ್ಟೇ ಮೆರಿಟ್ಸ್ ಡಿಮೆರಿಟ್ಸ್ ಫೀಚರ್ಸ್. ದಿಸ್ ಆರ್ ದಿ ಮೋಸ್ಟ್ ಕಾಮನ್. ಇವು ಇಂಪಾರ್ಟೆಂಟ್, ಈ ಥರದನ್ನ ಕೇಳ್ತಾ ಹೋಗ್ತಾರೆ. ಓಕೆ, ವಾಟ್ ಆರ್ ದಿ ಫೀಚರ್ಸ್, what are the merits, what are the demerits? In general sense, sole proprietorship nothing but a single person has to do that business. ಒಬ್ಬನೇ ಒಬ್ಬ ಬಿಸ್ನೆಸ್ ಮಾಡ್ತಾರೆ, ಅದೇ ಸೋಲ್ ಪ್ರೊಪ್ರೈಟರ್ಶಿಪ್. ಏನು ಮಾಡ್ತೀರಾ, ಎಂಟೈರ್ ಬಿಸ್ನೆಸ್ ಫಾರ್ ಓನರ್ ಅಂಡ್ ಕಂಟ್ರೋಲ್ಡ್ ಬೈ ಸಿಂಗಲ್ ಪರ್ಸನ್. ಹಿಯರ್ ಸಿಂಗಲ್ ಪರ್ಸನ್ that means one person has to invest in money, skill and knowledge and do their business and finally entire profit taken by the only one person. ಇಷ್ಟೇ, ತುಂಬಾ ಸಿಂಪಲ್. ಒಬ್ಬನೇ ಬಿಸ್ನೆಸ್ ನಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾನೆ, ಒಬ್ಬನೇ ಬಿಸ್ನೆಸ್ ನಲ್ಲಿ ರನ್ ಮಾಡ್ತಿರ್ತಾರೆ, ಅಂಡ್ ಲಾಸ್ಟ್ ಅಲ್ಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಒಬ್ಬನೇ ಪರ್ಸನ್ ತಗೊಂತಾರೆ. ಇದು ಮತ್ತೆ ಎಂಟೈರ್ ಬಿಸ್ನೆಸ್ ಓನರ್ ಅಂಡ್ ಕಂಟ್ರೋಲ್ ಅಂದ್ರೆ ಎಂಟೈರ್ ಬಿಸ್ನೆಸ್ ಆರ್ಗನೈಸೇಷನ್ ಒಬ್ಬನ ಕಂಟ್ರೋಲ್ ಅಲ್ಲಿ ಒಬ್ಬನ ಓನರ್ಶಿಪ್ ಅಲ್ಲಿ ಇರುತ್ತೆ. ಈ ತರದ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ. ಓಕೆ, ಅದರ ಮೆರಿಟ್ಸ್ ಡಿಮೆರಿಟ್ಸ್ ಆಬ್ವಿಯಸ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾರೆ. ವಾಟ್ ಇಸ್ ದಿ ಮೆರಿಟ್? ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತೆ, ಈ ತರ ಎಲ್ಲ. ಡಿಮೆರಿಟ್ಸ್ ಅಂತ ಹೇಳಿದ್ರೆ ಲೆಸರ್ ಮ್ಯಾನೇಜರಿಯಲ್ ಎಬಿಲಿಟಿ, ಅನ್ಲಿಮಿಟೆಡ್ ಲಯಬಿಲಿಟಿ, ಈ ತರ ಜನರಲ್ ಆಗಿ ಮಾಡೋ ಪಾಯಿಂಟ್ಸ್ ಬರ್ತಾ ಇರ್ತಾರೆ. ಆ ಥರ ಪಾಯಿಂಟ್ಸ್ ಅಂತ ಆಗ್ತಾ ಬರೀತಾ ಹೋಗ್ತಾರೆ. ಕ್ಲಿಯರ್? ಸಿ, ಆಫ್ಟರ್ ವಿ ನೋ ದಿ ಕಾನ್ಸೆಪ್ಟ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, in this class we start the concept of partnership. Partnership it is also one forms of business. Okay, what is the partnership means? Partnership means two or more persons has invest in money and skill and knowledge and do their business and finally sharing the profit or and finally distributing the profit. All the partners has take the profit or loss. That type of business organizations is called as partnership. See, it means two or more persons has to invest in money, skill and knowledge and finally sharing the profit or loss, on the basis of ratios are equal. ಅಂದ್ರೆ ಫೈನಲಿ ರೇಷಿಯೋ ಬೇಸಿಸ್ ಅಥವಾ ಈಕ್ವಲ್ ಬೇಸಿಸ್ ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಮೀನ್ಸ್ ನೋಡಿ, ಪಾರ್ಟ್ನರ್ಶಿಪ್ ಮೀನ್ಸ್ ಟೂ ಆರ್ ಮೋರ್ ಪರ್ಸನ್ಸ್ ಹ್ಯಾಸ್ ಟು ಇನ್ವೆಸ್ಟ್ ಇನ್ ಮನಿ, ಸ್ಕಿಲ್ ಅಂಡ್ ನಾಲೆಡ್ಜ್ ಅಂಡ್ ಟೂ ಆರ್ ಮೋರ್ ಪರ್ಸನ್ಸ್ ಹ್ಯಾಸ್ ಟು ಡೂ ದೇರ್ ಬಿಸ್ನೆಸ್ ಅಂಡ್ ಫೈನಲಿ all the members means all the partners has to share the profit on the basis of ratios are equally. This type of business forms is called as partnership firms. Clear? Partnership ಅಂತ ಹೇಳಿದ್ರೆ ನಿಮ್ಮ ತಲೆಗೆ ಏನು ಬರಬೇಕು, 2 ಮೆಂಬರ್ಸ್ ಅಥವಾ 2 ಗಿಂತ ಜಾಸ್ತಿ, ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ಮೆಂಬರ್ಸ್ ಪಾರ್ಟ್ನರ್ ಆಗಿ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂತ ಹೋಗ್ತಾರೆ. ಆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ನ ಈಕ್ವಲ್ ಆಗಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾರೆ, ಶೇರ್ ಮಾಡ್ಕೊಂತಾರೆ, ಅಥವಾ ಅದೇ ಬೇಸಿಸ್ ಆಫ್ ಡಿಫ್ರೆಂಟ್ ರೇಷಿಯೋಸ್ ಮೇಲಾದರೂ ಶೇರ್ ಮಾಡ್ಕೊಂತ ಹೋಗ್ತಾರೆ. ರೇಷಿಯೋಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಅಕೌಂಟ್ಸ್ ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ಅಂದರೆ ಅವ್ರು ಏನು ಕ್ಯಾಪಿಟಲ್ ಅಮೌಂಟ್ ಹಾಕಿರ್ತಾರೋ 1 ಲಕ್ಷ ಹಾಕಿರ್ತಾರೆ, 2 lakhs ಹಾಕಿರ್ತಾರೆ, ಇದರ ಬೇಸಿಸ್ ಮೇಲೆ ರೇಷಿಯೋಸ್ ಮಾಡ್ಕೊಂತ ಹೋಗ್ತಾರೆ. ಆ ಬೇಸಿಸ್ ಮೇಲೆ ಪ್ರಾಫಿಟ್ನ ಅಥವಾ ಲಾಸ್ನ
profit or loss on the basis of different types of ratios is called as partnership. Clear? This question is asked for 2 marks. 2 marks in meaning kelvonige. Okay, this is the concept of partnership. Next we discussing regarding the concept of types of partnership. Types of partnership. Types of partners. Types of partners. Question now ತುಂಬಾ ಸಿಂಪಲ್ ಆಗಿ ಹೇಳ್ತಾನೆ. This is very important for 4 marks. Types of partners. Question ಏನು ಕೇಳ್ತಾನೆ ಅಂತ ಹೇಳಿದ್ರೆ explain the types of partners. Explain the types of partners ಅಂತ ಕೇಳ್ತಾನೆ. See, explain the types of partners ಅಂದ್ರೆ ಯಾವ ತರ ಪಾರ್ಟ್ನರ್ಸ್ ಬರ್ತವೆ, which are the types, which are the classifications though partners have. Partners ಅಲ್ಲಿ ಯಾವ ತರ ಪಾರ್ಟ್ನರ್ಸ್ ಬರ್ತವೆ we have to discuss about it. First points ಬರೀತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ active partner. Active partner. Second one active partner, sleeping partner. Second one sleeping partner. Third one secret partner. Secret partner. Fourth one nominal partner. Nominal partner. Fifth one partner by estoppel. Partner by estoppel. Sixth one partner by holding out. Last seventh one minor partner. Okay, clear? See, types of partners under that active partner, sleeping partner, secret partner, nominal partner, partner by estoppel, partner by holding out, minor partner. These are all the types of partners. Question is simple. Explain the types of partners. This is very important for 4 marks. See, simple. On any question ಕೇಳಿ ನೀವೇನ್ ಮಾಡಬೇಕು, ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ we have to give introduction about the main topics. Okay, ಎಲ್ಲಿ main topic ಅಲ್ಲಿ ಏನಿರುತ್ತೋ ಅದಕ್ಕೆ introduction ಕೊಡೋದು. ಏನು ಕೇಳೋದು ಇಲ್ಲಿ, explain the types of partners ಅಂತ ಕೇಳೋದು. partners ಅಂತ ಕೇಳೋದು. partners ನಲ್ಲಿ ಮೇಡಮ್ ಪಾರ್ಟ್ನರ್ಶಿಪ್ ಅಲ್ಲ. ಫಸ್ಟ್ we have to give partnership meaning. ಕ್ಲಿಯರ್ ರಿಲೇಟೆಡ್ ಮೀನಿಂಗ್ ನ ಬರೀತಾ ಹೋಗೋದು. ಏನು ಹೇಳ್ತೀರಾ ಪಾರ್ಟ್ನರ್ಶಿಪ್ ಮೀನಿಂಗ್? ಇಲ್ಲಿ ಬರ್ತಿದ್ದೀನಲ್ಲ ಈ ಮೀನಿಂಗ್. ಪಾರ್ಟ್ನರ್ಶಿಪ್ ಮೀನ್ಸ್ 2 or more persons has to invest in money, skill and knowledge, and 2 or more persons has to do their business, and finally sharing the profit or loss on the basis of different ratios or equally. This is the meaning of partnership. Different ratios or equally. This is the meaning of partnership. Introduction idoitu. Next types of partners anta barಬೋದು. ಇಷ್ಟು 7 ಪಾಯಿಂಟ್ಸ್ ಬರುತ್ತೆ. ಇನ್ ಕೇಸ್ 8 ಮಾರ್ಕ್ಸ್ ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ, ಅಲ್ಲೇನಾದರೂ 8 ಮಾರ್ಕ್ಸ್ ಕೇಳಿದ್ರೆ 7 ಪಾಯಿಂಟ್ಸ್ ಬರೆದು ಯಾವುದು ಫಸ್ಟ್ ಎಕ್ಸ್ಪ್ಲೈನ್. ಅದರ್ವೈಸ್ ಇನ್ ಕೇಸ್ 4 ಮಾರ್ಕ್ಸ್ ಕೇಳಲ್ಲ ಅಂತ ಹೇಳಿದ್ರೆ ಅವನ್ನ ಈ 7 ಪಾಯಿಂಟ್ಸ್ ಅಲ್ಲಿ ಯಾವ 4 ಪಾಯಿಂಟ್ಸ್ ಬರೋದು ಸಾಕು. ಕ್ಲಿಯರ್? ಸಿ, ಬಟ್ ನಾವು ಎಂಟೈರ್ ಏನಂತಂದ್ರೆ ಎಲ್ಲವನ್ನೂ ತಿಳ್ಕೊಳ್ಬೇಕು. ಫಸ್ಟ್ ನೋಡಿ, ಫಸ್ಟ್ ಆಕ್ಟಿವ್ ಪಾರ್ಟ್ನರ್. ಆಕ್ಟಿವ್ ಪಾರ್ಟ್ನರ್ ದಟ್ ಒನ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಆಕ್ಟಿವ್ ಪಾರ್ಟ್ನರ್ ನಿಮಗೆ ಏನೋ ಒಂದು ಗೊತ್ತಾಗ್ತಾ ಇದೆ. ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿದ್ರೆ ಏನೋ ಆಕ್ಟಿವ್ ಆಗಿರೋದು. ಸಿ, ಅಷ್ಟೇ ಸಿಂಪಲ್ ನೋಡಿ. ಸಿಂಪ್ಲಿ ಆಕ್ಟಿವ್ ಪಾರ್ಟ್ನರ್ ಈಸ್ ಎ ಪರ್ಸನ್ who is investing money or invest skill and invest knowledge, and finally and he has to actively participating in the particular business organization. That partner is called as active partner. Here active partner is a person or is a partner who is investing capital money in the business organization and who
who is actively participating in the management of the business organization. That type of partner is called as active partner. ಇಲ್ಲೇನು there are three members of the partnership company. ಯಾವ business organization three members partners are. One is A, another one is B, another one is C. ಇಲ್ಲಿ ಮೂರು ಜನ ಇದ್ದಾರೆ. ಮೂರು ಜನ ದುಡ್ಡು ಹಾಕಿದ್ದಾರೆ. ಇವನು 2 lakh rupees ಹಾಕಿದ್ರೆ, B 1 lakh rupees ಹಾಕಿದ್ರೆ, C 50,000 rupees ಹಾಕಿದ್ರೆ. ಜಸ್ಟ್ ಎಕ್ಸಾಂಪಲ್. ಬಟ್ ಇವರು ಯಾರು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಎ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಅಂದ್ರೆ ಎಂಟೈರ್ ರೆಸ್ಪಾನ್ಸಿಬಿಲಿಟಿನ ಎ ತಗೊಳ್ತಾ ಇದೆ. ಆಕ್ಟಿವ್ ಆಗಿ ವರ್ಕ್ ಮಾಡ್ತಾನಲ್ಲ ಅವನ್ನ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕ್ಲಿಯರ್? ಆಕ್ಟಿವ್ ಪಾರ್ಟ್ನರ್ is a person or is a partner who invests the capital money and who actively participating in the management of the business organization is called as active partner. ಅವು ಆ ಮೀನಿಂಗ್ ನೀವು ನೋಟ್ ಮಾಡ್ಕೊಳ್ಳಿ. ಅಷ್ಟೇ ಸಾಕು ನೋಡ್ಸೋಕೆ. ಓಕೆ, ಆಕ್ಟಿವ್ ಪಾರ್ಟ್ನರ್ ಏನು? ಆಕ್ಟಿವ್ ಪಾರ್ಟ್ನರ್ is a person or partner who invests the capital money in the business organization and who is actively participating in the management of the business organization. That partner is called as active partner. ಅಂದ್ರೆ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾನೆ, ಅದರ ಜೊತೆಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ. ಇವನ್ನ ಆಕ್ಟಿವ್ ಪಾರ್ಟ್ನರ್ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಸ್ಲೀಪಿಂಗ್ ಪಾರ್ಟ್ನರ್. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಾವು ಸ್ಲೀಪಿಂಗ್ ಪಾರ್ಟ್ನರ್ is a partner, is a one type of partner or is a person who is investing money, investing capital money in the business organization, but is does not actively participating in the management of the business organization. That partner is called as sleeping partner. Clear? ಇಲ್ಲೇನೋ ಆಕ್ಟಿವ್ ಪಾರ್ಟ್ನರ್ಗೆ ಇವನು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ, ಬಟ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸ್ಲೀಪಿಂಗ್ ಪಾರ್ಟ್ನರ್ಗೆ ಇವನು ಸಹ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ ಒಂದಷ್ಟು ಅಮೌಂಟ್ನ, ಬಟ್ ಇವನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಮೌಂಟ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಲ್ಲ. ಫೈನಲ್ ಆಗಿ ಒಂದು ಪ್ರಾಫಿಟ್ ತಗೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟು ಅಷ್ಟೇ. ಎಲ್ಲ ಎಂಟೈರ್ ಬಿಸ್ನೆಸ್ ಮಾಡ್ತಾರೆ. ಎ ನೋಡ್ರಿ, ಎ ಬಿ ಸಿ ಇಸ್ ದಿ ಪಾರ್ಟ್ನರ್. 3 members are the partner. A has to invest 2 lakh rupees and actively participated. ಅವನ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ. B invested 1 lakh rupees but he is not actively participating in the business organization. ಆ ಬಿಸ್ನೆಸ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಬಟ್ ಅಂತ ಟೈಮಲ್ಲಿ ಏನು ಹೇಳ್ತೀವಿ, ಇವನ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕ್ಲಿಯರ್? ನಿಮಗೆ ಗೊತ್ತಾಯ್ತಲ್ಲ? ಇಲ್ಲಿ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾನೆ, ಬಟ್ ಅವನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ. ಅವನ ಆಕ್ಟಿವ್ ಪಾರ್ಟ್ನರ್. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ಸ್ಲೀಪಿಂಗ್ ಅಂದ್ರೆ ನಿದ್ದೆ ಮಾಡೋ ಪಾರ್ಟ್ನರ್ ಅಂತ. ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ಏನು? he has to invest money on the business organization, but he does not actively participating in the management of the business organization. ಇವನು ಬಿಸ್ನೆಸ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವನ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕ್ಲಿಯರ್? ಅರ್ಥ ಆಯ್ತಲ್ಲ? ಸ್ಲೀಪಿಂಗ್ ಪಾರ್ಟ್ನರ್ is a partner who is investing capital money in the business organization, but he is not actively participating in the management of the business organization. But finally he get the profit. Okay, profit na ತಗೊಳ್ತಾನೆ, ಇವನು ತಗೊಳ್ತಾನೆ, ಬಟ್ ಇವನು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಲ್ಲ. ಕ್ಲಿಯರ್? ನೆಕ್ಸ್ಟ್ ಒನ್ ಸೀಕ್ರೆಟ್ ಪಾರ್ಟ್ನರ್. ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ಏನಿಲ್ಲ, ಕಂಪನಿ ಅಷ್ಟು ಮೇಂಟೈನ್ ಸೀಕ್ರೆಸಿ ಅಷ್ಟೇ. ನೋಡಿ, ಆ ವರ್ಡ್ ಹೇಳ್ತಾ ಇದೆ ಸೀಕ್ರೆಟ್ ಅಂತ. ಸೀಕ್ರೆಟ್ ಪಾರ್ಟ್ನರ್ ನೋಡಿ ಮೀನಿಂಗ್ ಹೇಳ್ತೀನಿ. ಸೀಕ್ರೆಟ್ ಪಾರ್ಟ್ನರ್ is a partner or is a person who is investing capital money in the business organization, but he is unknown to public. This person has to unknown to public, but he is finally getting profit. See, secret partner ಅಂತ ಹೇಳಿದ್ರೆ he has to invest in money na invest ಮಾಡಿರ್ತಾನೆ, but he is unknown to public. public ಗೆ ಒಂದು ಪಾರ್ಟ್ನರ್ ಅಂತ ಗೊತ್ತಿರಲ್ಲ, ಆ ಕಂಪನಿ ಬಿಟ್ಕೊಂಡ್ರಲ್ಲ ಇವನ ಹೆಸರನ್ನ, ಆ ತರದನ್ನ ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸಿ ನೋಡಿ, ಎ ಬಿ ಸಿ. ಎ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾನೆ, ಆಕ್ಟಿವ್ ಪಾರ್ಟ್ನರ್. ಬಿ ಅಮೌಂಟ್ ಇನ್ವೆಸ್ಟ್ ಮಾಡಿದಾನೆ, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸ್ಲೀಪಿಂಗ್ ಪಾರ್ಟ್ನರ್. ಸಿ ಅಮೌಂಟ್ ಇನ್ವೆಸ್ಟ್ ಮಾಡಿದಾನೆ, ಬಟ್ ಅನ್ನೋನ್ ಟು ಪಬ್ಲಿಕ್. ಪಬ್ಲಿಕ್ ಗೆ ಒಂದು ಪಾರ್ಟ್ನರ್ ಅನ್ನೋದೇ ಗೊತ್ತಿಲ್ಲ, ಅಂದ್ರೆ ಸೀಕ್ರೆಟ್ ಪಾರ್ಟ್ನರ್. ಕ್ಲಿಯರ್? ಸೀಕ್ರೆಟ್ ಪಾರ್ಟ್ನರ್ is a person or is a partner who invests capital money on the business organization, but he is unknown to public. This type of partners is called as secret partners. Clear? Unknown to public anna word. Clear? Next bani nominal partner. Nodi nominal partner, that word clearly indicates
ನಾಮಿನಲ್ ಅಂದ್ರೆ ಮೀನಿಂಗು ನಾಮ ಮಾತ್ರ ಅಂತ, ನಾಮ ಮಾತ್ರ ಪಾಲುದಾರ ಅಂತ ಹೇಳ್ತೇವೆ. ಓಕೆ, ಕನ್ನಡ ಮೀಡಿಯಂಗೆ ಬಂದಿರೋರು ನೆನಪಾಗಲಿ, ನಾಮ ಮಾತ್ರ ಪಾಲುದಾರ ಅಂತ ಹೇಳ್ತೇವೆ, ನಾಮಿನಲ್ ಪಾರ್ಟ್ನರ್. ಸಿ ಇಲ್ಲೇನು ನಾಮಿನಲ್ ಪಾರ್ಟ್ನರ್ ಜಸ್ಟ್ ಒಂದು ಹೆಸರು ಅಷ್ಟೇ ಪಾರ್ಟ್ನರ್ ಅನ್ನೋದು, ಅವ್ನು ಯಾವ ಥರದ್ದು ಪಾರ್ಟಿಸಿಪೇಟ್ ಇರೋದಿಲ್ಲ. ಮೀನಿಂಗ್ ಇಷ್ಟೇ, ನಾಮಿನಲ್ ಪಾರ್ಟ್ನರ್ ಈಸ್ ಎ ಪಾರ್ಟ್ನರ್ ಈಸ್ ಎ ಪರ್ಸನ್ who does not invest in money. ಇಲ್ಲಿ who does not invest in money, who does not actively participating in the business organization, but has to give the use the name in the organization, but yeah, the company has to use that person name. ಇಲ್ಲೇನು ನಾಮಿನಲ್ ಪಾರ್ಟ್ನರ್ ಅಲ್ಲಿ ಇವ್ರು ಯಾವ ಥರದ ಅಮೌಂಟ್ ಇನ್ವೆಸ್ಟ್ ಮಾಡಿರಲ್ಲ, ಯಾವ ಥರದ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಬಟ್ ಆ ಕಂಪ್ನಿ ಏನು ಮಾಡ್ತಿರುತ್ತೆ ಇವನ ಹೆಸರನ್ನ ಪಾರ್ಟ್ನರ್ ಅಂತ ತೋರಿಸ್ತಾರೆ. ಜಸ್ಟ್ ಇವನೇನು ಪ್ರಾಫಿಟ್ ಲಾಸ್ ಏನೋ ತಗೊಳೋದಿಲ್ಲ, ಬಟ್ ಇವನ ಹೆಸರು ಮಾತ್ರ ತೋರಿಸ್ತಿರುತ್ತೆ. ಈ ಥರದವನು ನಾಮಿನಲ್ ಪಾರ್ಟ್ನರ್. ಮೀನಿಂಗ್ ನೋಡಿ, ನಾಮಿನಲ್ ಪಾರ್ಟ್ನರ್ ಈಸ್ ಎ ಪಾರ್ಟ್ನರ್ ಈಸ್ ಎ ಪರ್ಸನ್ who does not invest the capital money, who does not actively participate in the business organization, but he has to give the permission to company for using their name. He has to give the permission to company for using their name. our name na use ಮಾಡ್ಕೊಳ್ಳೋದಕ್ಕೆ ಇವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, and company has to use that person name. ಓಕೆ, ಅರ್ಥ ಆಯ್ತಾ? ನಿಮಗೆ ಡೌಟ್ ಬರ್ಬೋದು, ಏನು ಸರ್ ಇದು ಅಮೌಂಟ್ ಹಾಕಿಲ್ಲ, ದುಡ್ಡು ಹಾಕಿಲ್ಲ, ನಾನು ಏನೋ ಮಾಡ್ತೀನಿ, ಕೆಲಸ ಮಾಡ್ತಾ ಇಲ್ಲ, ಬಟ್ ಅವ್ನ ಹೆಸರು ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಬಟ್ ಫಾರ್ ದಿ ಪರ್ಪಸ್ ಆಫ್ ರೆಪ್ಯುಟೇಷನ್ ಆಫ್ ದಿ ಕಂಪನಿ, ಆ ಪರ್ಸನ್ ಏನೋ ರೆಪ್ಯೂಟೆಡ್ ಪರ್ಸನ್ ಆಗಿರ್ತಾನೆ, ಆ ರೆಪ್ಯುಟೇಷನ್ ಉಳಿಸ್ಕೊಳ್ಳೋದಕ್ಕೆ ಅವನ ಹೆಸರನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸಿ ಸಪೋಸ್ ಐ ಗಿವ್ ಒನ್ ಬೆಸ್ಟ್ ಎಕ್ಸಾಂಪಲ್ ಟು ಯು. ಸಿ ಇನ್ ತುಮಕೂರು ATM PU ಕಾಲೇಜ್, ATM ಡಿಗ್ರಿ ಕಾಲೇಜ್ ಅಂತ ಏನೋ ಒಂದು ಕ್ಲಿಯರ್, ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿನಲ್ಲಿ ನೋಡಿದೆ, ಅಲ್ಲಿ ವರುಣಮೂರ್ತಿ ಒಬ್ಬರು ಪಾರ್ಟ್ನರ್ ಅಂತ ತೋರಿಸ್ಕೊಂಡಿದ್ದಾರೆ. ಬಟ್ ವರುಣಮೂರ್ತಿ ಇಸ್ ನಾಟ್ ಇನ್ವೆಸ್ಟ್ ಮನಿ. ವರುಣಮೂರ್ತಿ ಇಸ್ ವೆರಿ ಫೆಮಿಲಿಯರ್ ಟು ಮಿ, ನನಗೆ ತುಂಬ ಪರಿಚಯ ಇದ್ದವರು. ಅವ್ರ ಹೆಸರನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ರು, ಬಟ್ ವರುಣ್ ಸರ್ ಅದೇ ಅಮೌಂಟ್ ಹಾಕಿದ್ರು, ಬಟ್ ಈಸ್ ಎ ನಾಮಿನಲ್ ಪಾರ್ಟ್ನರ್. ಕ್ಲಿಯರ್? ಸಪೋಸ್ ಐ ಸ್ಟಾರ್ಟ್ ಒಂದು ಕಂಪನಿ, ನಾನೇನೋ ಒಂದು ಸ್ಟಾರ್ಟ್ ಮಾಡ್ತೀನಿ, ನಾನು ನೀವು ಸೆಪರೇಟ್ ಸ್ಟಾರ್ಟ್ ಒಂದೇನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡೋದು. ನೀವೇನೋ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮಲ್ಲಿ ಒಂದಿಬ್ಬರು ನಾನೊಬ್ಬ, ನಾವು 3 ಜನ ಸೆಪರೇಟ್ ಕಂಪನಿನ ಪಾರ್ಟ್ನರ್ಶಿಪ್ ಫರ್ಮ್ನ ಸ್ಟಾರ್ಟ್ ಮಾಡ್ತೀವಿ. ನಾವು ದುಡ್ಡು ಹಾಕ್ತೀವಿ, ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಬಟ್ ಯಾರೋ ಒಬ್ಬ ನಾರಾಯಣ ಮೂರ್ತಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಪರಿಚಯ ಇದ್ದಾನೆ ಅಂತೇಳಿ ಅವನ ಹೆಸರು ನಮ್ಮ ಕಂಪ್ನಿ ಬಳಸ್ಬೇಕು. ಅವನೇನು ನಮ್ಮ ಕಂಪ್ನಿ ಕಡೆ ತಲೆನೂ ಹಾಕಲ್ಲ, ನಮ್ಮ ಕಂಪ್ನಿ ಮೇಲೆ ಅಮೌಂಟ್ ಹಾಕಲ್ಲ, ಅವನೇನಂತ ನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕ್ಲಿಯರ್? ನಾಮಿನಲ್ ಪಾರ್ಟ್ನರ್ ಈಸ್ ಎ ಪರ್ಸನ್ ಆರ್ ಈಸ್ ಎ ಪರ್ಸನ್ is a partner who does not invest the capital money and who does not actively participate in the business organization, but he has to give permission to the organization for using their name. If the company has to use that name in the organization, in the partnership firm, is called as nominal partner. ಅವನ ಹೆಸರನ್ನ ಮಾತ್ರ ಬಳಸ್ಕೊತಾ ಇರ್ತಾರೆ. ಈ ಥರದವರು ನಾಮಿನಲ್ ಪಾರ್ಟ್ನರ್ಸ್. ನೆಕ್ಸ್ಟ್ ಒಂದು ಪಾರ್ಟ್ನರ್ ಬೈ ಎಸ್ಟಾಪಿ. ಪಾರ್ಟ್ನರ್ ಬೈ ಎಸ್ಟಾಪಿ. ಪಾರ್ಟ್ನರ್ ಬೈ ಎಸ್ಟಾಪಿ ಅಂತ ಹೇಳಿದ್ರೆ ನೋಡಿ, ಕನ್ನಡದಲ್ಲಿ ಎಸ್ಟಾಪಿ ಅಂತ ಹೇಳಿದ್ರೆ ಅರ್ಥ ತೋರ್ಪಡಿಕೆ ಅಂತ ಅರ್ಥ. ಪಾರ್ಟ್ನರ್ಸ್ ಬೈ ಎಸ್ಟಾಪಿ ಅಂತ ಹೇಳಿದ್ರೆ ಎಸ್ಟಾಪಿ ಅಂದ್ರೆ ತೋರ್ಪಡಿಕೆ ಅಂತ ಅರ್ಥ. ಅಂದ್ರೆ ಪಾರ್ಟ್ನರ್ಸ್ ಬೈ ಎಸ್ಟಾಪಿ ಅಂತ ಹೇಳಿದ್ರೆ ತೋರ್ಪಡಿಕೆಯ ಪಾಲುದಾರ ಅಂತ ಅರ್ಥ. ಅಂದ್ರೆ ಅವನೇ ನಾನೇ ಪಾರ್ಟ್ನರ್ ಅಂತ ತೋರಿಸ್ಕೊತಿರ್ತಾನೆ. ಮೀನಿಂಗ್ ಏನು ಬರೀಬೇಕು? ಪಾರ್ಟ್ನರ್ ಬೈ ಎಸ್ಟಾಪಿ is a person who does not invest in money, who does not invest in money, who does not get any profit, but is act like a partner of the organization. Yes, behave like a partner of the organization. ಅವನೇ ನಾನು ಪಾರ್ಟ್ನರ್ ಅಂತ ತೋರಿಸ್ಕೊತಾ ಇರ್ತಾನೆ. ಓಕೆ, ಈ ಕಂಪ್ನಿಗೆ, ಈ ಪಾರ್ಟ್ನರ್ಶಿಪ್ ಫರ್ಮ್ಗೆ ಐ ಆಮ್ ದಿ ಪಾರ್ಟ್ನರ್ ಅಂತ ತೋರಿಸ್ಕೊತಾ ಇರ್ತಾನೆ. ಈ ಥರದವನ್ನ ಪಾರ್ಟ್ನರ್ ಬೈ ಎಸ್ಟಾಪಿ ಅಂತ ಕರಿತೀವಿ. ಬಟ್ ಇವ್ರಿಗೂ ಕಂಪ್ನಿಗೂ ಏನೂ ಸಂಬಂಧ ಇರಲ್ಲ, ಬಟ್ ಜಸ್ಟ್ ಆ ಕಂಪ್ನಿ ಒಳಗಡೆ ಹೋಗಿ ನಂದೇ ಕಂಪ್ನಿ ಅಂತ ಹೇಳ್ಕೊಂತಾನೆ. ಯಾರೋ ಪರ್ಚೇಸ್, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಯಾರೋ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿರ್ತಾರೆ, ನಾನು ಹೋಗ್ತೀನಿ ನಂದೇ ನಮ್ಮ ಕಂಪ್ನಿ ಅಂತ ಹೇಳ್ಕೊಂತೀನಿ. ಓಕೆ, ಸಪೋಸ್ ಯಾವುದೋ ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತೀನಿ, ಶುಭೋದಯದಲ್ಲಿ ವರ್ಕ್ ಮಾಡ್ತೀನಿ, ನಂದೇ ಕಾಲೇಜ್ ಅಂತ ನಾನು ಹೇಳ್ಕೊಂಡು ಓಡಾಡ್ತೀನಿ ಒಳಗಡೆ. ಆ ಥರದವನ್ನ ಪಾರ್ಟ್ನರ್ ಬೈ ಎಸ್ಟಾಪಿ ಅಂತ ಹೇಳ್ತಾರೆ. ಅಂದರೆ ಜಸ್ಟ್ ಅವನೇ ತೋರ್ಪಡಿಸ್ಕೊಳ ಅಂತ. ಮೀನಿಂಗ್ ನೋಡ್ರಿ, ಪಾರ್ಟ್ನರ್
does not get a profit or loss in the organization, but is just act like a partner and he just behave like a partner. This type of partner is called as partners by ಎಸ್ಟಾಪಿ. ಜಸ್ಟ್ ಅವರನ್ನು ತೋರಿಸ್ಕೊತಾ ಇದ್ದಾರೆ, ತೋರ್ಪಡಿಕೆ ಪಾತ್ರ. ಓಕೆ, ನೆಕ್ಸ್ಟ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳಿದ್ರೆ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಈಸ್ ಆಲ್ಸೋ ಪರ್ಸನ್ who does not invest in money, who does not invest in money and who does not get any profit, but this partner knowingly allows to be represented as a partner in the organization. Knowingly allows to represented as a partner in the organization. Partner by holding out ಅಂತ ಹೇಳಿದ್ರೆ ಇಲ್ಲಿ ಅವನೇನು ಅಮೌಂಟ್ ಇನ್ವೆಸ್ಟ್ ಮಾಡಲ್ಲ, ಅವನೇನು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಲ್ಲ, ಬಟ್ ಅವನಿಗೆ ಗೊತ್ತಿರುತ್ತೆ ಐ ಆಮ್ ನಾಟ್ ಎ ಪಾರ್ಟ್ನರ್, ನಾನು ಕಂಪನಿಯಲ್ಲಿ ಪಾರ್ಟ್ನರ್ ಅಲ್ಲ ಅಂತ ಗೊತ್ತಿರುತ್ತೆ, ಆದರೂ ಸಹ ನಾನು ಪಾರ್ಟ್ನರ್ ಅಂತ ಅವ್ನು ತೋರಿಸ್ಕೊತಿರ್ತಾರೆ. ಬೋತ್ ಆರ್ ಸೇಮ್, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಬೋತ್ ಆರ್ ಸೇಮ್, ಅವ್ನು ಅವನೇ ತೋರಿಸ್ಕೊತಾ ಇರ್ತಾರೆ. ಇವನ್ನ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಕರೀತಾರೆ. ಪಾರ್ಟ್ನರ್ ಬೈ ಎಸ್ಟಾಪಿ ಅಂತ ಹೇಳಿದ್ರೆ ಅವನು ಈಸ್ ನಾಟ್ ಇನ್ವೆಸ್ಟ್ ಎನಿ ಮನಿ ಆರ್ ಎನಿ ಸ್ಕಿಲ್ ಆರ್ ಎನಿ ಗೆಟ್ ಪ್ರಾಫಿಟ್, ಬಟ್ ಈಸ್ ಜಸ್ಟ್ ಬಿಹೇವ್ ಲೈಕ್ ಎ ಪಾರ್ಟ್ನರ್. ಅವ್ನು ಜಸ್ಟ್ ಪಾರ್ಟ್ನರ್ ಅಂತ ಬಿಹೇವ್ ಮಾಡ್ತಾ ಇರ್ತಾನೆ, ಅವನು ಅವನೇ ತೋರಿಸ್ಕೊತಾ ಇರ್ತಾನೆ. ಅವ್ರನ್ನ ಪಾರ್ಟ್ನರ್ ಬೈ ಎಸ್ಟಾಪಿ ಅಂತ ಹೇಳ್ತೀವಿ. ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿದ್ದು ಸಹ ನಾನು ಪಾರ್ಟ್ನರ್ ಅಲ್ಲ ಅಂತ ಗೊತ್ತಿದ್ದು ಸಹ ಅವ್ನು ಪಾರ್ಟ್ನರ್ ಅಂತ ತೋರಿಸ್ಕೊತಾ ಇರ್ತಾನೆ. ಅದಕ್ಕೆ ಹೇಳಿದ್ರು who does not invest in money in the business organization but knowingly allows to be represented as a partner. ಆ ಪಾರ್ಟ್ನರ್ಗೆ ರೆಪ್ರೆಸೆಂಟೆಡ್ ಅನ್ನೋದೇ ತೋರಿಸ್ಕೊತಾ ಇರ್ತಾರೆ, ಅವ್ರನ್ನ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳ್ತೀವಿ. ಕ್ಲಿಯರ್? ನೆಕ್ಸ್ಟ್ ಮೈನರ್ ಪಾರ್ಟ್ನರ್. ಮೈನರ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಸಿಂಪಲ್, ಆ ವರ್ಡ್ ಗೊತ್ತಾಗಬೇಕು. ಮೈನರ್ ಅಂತ ಹೇಳಿದ್ರೆ ದಿ ಪರ್ಸನ್ ಹೂಸ್ ಏಜ್ ಈಸ್ ಬಿಲೋ 18. ಬಿಲೋ 18 ಕಡಿಮೆ ಇರೋನ್ನ ಮೈನರ್ ಅಂತ ಕರಿತೀವಿ. ಇದಿಷ್ಟೇ ಸಿಂಪಲ್. ಮೈನರ್ ಪಾರ್ಟ್ನರ್ ಈಸ್ ಎ partner or is a person whose age is below 18. Which partner's age is below 18, that partner is called as minor partner. Clear? These are the types of partners. In case 4 marks ಕೇಳಿದ್ರೆ active partner is in the sleeping partner is in the secret partner ಬರುತ್ತೆ, nominal partner is in the first 4 points ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡಿರಬೇಕು. Clear? See, ನೋಡ್ರಿ, once again I will explain it. Types of partners. ಏನಾದ್ರು ಕ್ವೆಶ್ಚನ್ ಕೇಳಿದ್ರೆ explain the types of partners ಅಂತ ಕೇಳಿದ್ರೆ first you have to give introduction. Means partnership means 2 or more persons has to invest in money, skill or knowledge, and 2 or more persons has to do their business, and finally all the partners has to share in the profit on the basis of ratios are equal. Types of partners. Under that, active partner. Active partner ಅಂತ ಹೇಳಿದ್ರೆ active partner is a person who invest in money in the business organization and who is actively participating in the business organization. Okay, actively participating in the role. He is called as active partner. Sleeping partner ಅಂತ ಹೇಳಿದ್ರೆ he is also sleeping partner also one of the partner who is investing money in the business organization, but he is not actively participating in the management of the business organization. ಇವನೇನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಜಸ್ಟ್ ದುಡ್ಡು ಹಾಕಿರ್ತಾನೆ ಅಷ್ಟೇ. ಸ್ಲೀಪಿಂಗ್ ಪಾರ್ಟ್ನರ್. ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ಸೀಕ್ರೆಟ್ ಪಾರ್ಟ್ನರ್ ಈಸ್ ಎ ಪಾರ್ಟ್ನರ್ ಆರ್ ಈಸ್ ಎ ಪರ್ಸನ್ ಹೂ ಇನ್ವೆಸ್ಟ್ ಇನ್ ಮನಿ ಆನ್ ಬಿಸ್ನೆಸ್ ಆರ್ಗನೈಸೇಷನ್ ಬಟ್ ಈಸ್ ಅನ್ನೋನ್ ಟು ಪಬ್ಲಿಕ್. ಪಬ್ಲಿಕ್ಗೆ ಗೊತ್ತಿರಲ್ಲ ಇವನು ಪಾರ್ಟ್ನರ್ ಅನ್ನೋದು, ಅವನ್ನ ಸೀಕ್ರೆಟ್ ಪಾರ್ಟ್ನರ್ ಅಂತ ಕರಿತೀವಿ. ನಾಮಿನಲ್ ಪಾರ್ಟ್ನರ್ ಅಂತ ಹೇಳಿದ್ರೆ ನಾಮಿನಲ್ ಪಾರ್ಟ್ನರ್ ಈಸ್ ಎ ಪಾರ್ಟ್ನರ್ ಆರ್ ಈಸ್ ಎ ಪರ್ಸನ್ ಹೂ ಡಸ್ ನಾಟ್ ಇನ್ವೆಸ್ಟ್ ಇನ್ ಮನಿ, who does not actively participate in the business organization, but he has to give the permission to partnership for using their name, using his name. Our name na use ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. The company has to use this name. our name na use ಮಾಡ್ಕೊಳ್ತಾರೆ. ಈ ತರದ್ದು ನಾಮಿನಲ್ ಪಾರ್ಟ್ನರ್ಸ್ ಬೈ ಎಸ್ಟಾಪಿ ಅಂತ ಹೇಳಿದ್ರೆ ಜಸ್ಟ್ he is not a partner, he is not invest any money or he is not participating actively participating in any type of activities in business organization, but he is just act like a partner, just behave like a partner, just behave partner
is correct as partner by stock. Clear? Next, partner by holding out ಅಂತ ಹೇಳಿದ್ರೆ ಕಂಪನಿ ಅಷ್ಟು ಹೋಲ್ಡಿಂಗ್ ಪಾರ್ಟ್ನರ್ ಕಂಪನಿನೇ ಹೋಲ್ಡ್ ಮಾಡಿರ್ತಾರೆ. ಅಂದರೆ ಇವನು ಇಲ್ಲೇನು ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳಿದ್ರೆ ಈಸ್ knowingly allows to be represented as a partner. ಅಂದ್ರೆ ಇವನಿಗೆ ಗೊತ್ತಿರುತ್ತೆ ಇವನು ಪಾರ್ಟ್ನರ್ ಅಲ್ಲ ಅಂತ ಗೊತ್ತಿರುತ್ತೆ, ಆದರೂ ಸಹ ಪಾರ್ಟ್ನರ್ ಅಂತ ತೋರಿಸ್ಕೊಳ್ತಾರೆ. ದಿಸ್ ಪರ್ಸನ್ ಇಸ್ ಕರೆಕ್ಟ್ ಆಸ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಲಾಸ್ಟ್ ಮೈನರ್ ಪಾರ್ಟ್ನರ್ ಅಂತ ಹೇಳಿದ್ರೆ ದಿ ಪಾರ್ಟ್ನರ್ whose age is below 18 years, that partner is called as minor partner. Clear? These are all the types of partnership. So types of partners. Thank you.